ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಸಮರ್ಪಣೆ ಸಂಕಲ್ಪ 2 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಆಗುತ್ತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಮುಖ್ಯಮಂತ್ರಿಗಳೇ, ಎಲ್ಲ ಸಚಿವರೇ, ಎಲ್ಲ ಶಾಸಕ ಮಿತ್ರರೇ, ಎಲ್ಲ ಪದಾಧಿಕಾರಿಗಳೇ, ಕಾಂಗ್ರೆಸ್ ಪಕ್ಷದ ಯಾವತ್ತೂ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಮಾಡುವಂಥ ಸಾಧನೆಗಳನ್ನು ಬೆಳಕು ಚೆಲ್ಲಲಿಕ್ಕೆ ಐತಿಹಾಸಿಕ ನಗರ ಹೊಸಪೇಟೆನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಕಳೆದ 2 ವರ್ಷಗಳಲ್ಲಿ ಎಲ್ಲ ಇಲಾಖೆಗಳು ಮಾಡುವಂಥ ಸಾಧನೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ, ಇಡೀ ಕರ್ನಾಟಕ ಜನತೆಗೆ ತಿಳಿಸಲಿಕ್ಕೆ ಮಾಡುವಂಥ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಇಲಾಖೆಗಳು, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ವಸತಿ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಹಲವಾರು ಕಾರ್ಯಕ್ರಮವನ್ನು ಇವತ್ತು ಈ ಜನತೆಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ವಿರೋಧ ಪಕ್ಷದಿಂದ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಒಂದೇ ಪ್ರಶ್ನೆ, ಎಲ್ಲಿ ಹೋದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಆಗ್ತದೆ ಅವ್ರು ಹೇಳುವಂಥ ಪ್ರಯತ್ನ ಒಂದೇ. ಆದರೆ ಎಲ್ಲ ಇಲಾಖೆಗಳು, ನಮ್ಮ ಇಲಾಖೆನ ಕಳೆದ ವರ್ಷ 10,000 ಕೋಟಿ ಕೆಲಸ ಮಾಡಿದ್ದೀವಿ, ಈ ವರ್ಷ 10,000 ಕೋಟಿ ಮಾಡಿದ್ದೀವಿ, ಮುಂದಿನ ವರ್ಷ ಕೂಡ 10,000 ಕೋಟಿ ಮಾಡ್ತೀವಿ. ಈ ರೀತಿ ಎಲ್ಲ ಇಲಾಖೆಗಳು ತನ್ನ ಅನುದಾನದಲ್ಲಿ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮಾಧ್ಯಮದ ಮಿತ್ರರಿಗೆ BJP ಅವರು ತಾವು ಪ್ರಶ್ನೆ ಮಾಡಬೇಕು, ತಾವು ಸರ್ಕಾರದಿಂದ ಇಳಿಯುವ ಹೊತ್ತಿಗೆ ಎಷ್ಟು ಹೆಚ್ಚುವರಿ ಕಾಮಗಾರಿಗಳನ್ನು ಮಾಡಿದ್ರಿ ಅಂತ ಪ್ರಶ್ನೆ ಕೇಳಬೇಕು. ನನ್ನ ಇಲಾಖೆ ಒಂದೇ ಸುಮಾರು 12,000 ಕೋಟಿಯನ್ನು ಅಧಿಕವಾಗಿ ಕೆಲಸ ಮಾಡಿ ಇಟ್ಟೋಗಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಿಂದ ಬಜೆಟ್ ಸಪೋರ್ಟ್ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ, ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಬಜೆಟ್ ಸಪೋರ್ಟ್ ಇಲ್ಲದೆ BJP ಅವರಿಗೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ತೊಂದರೆ ಆಗುತ್ತೆ ಅವ್ರದ್ದು ಅಲ್ಲಿ, ನಮ್ಮ ಕೆಲಸಗಳಿಂದ ಅಲ್ಲ. ಅದ್ರ ಜೊತೆ ಕೂಡ ಸುಮಾರು 60,000 ಕೋಟಿ ಮಿಗಿಲಾಗಿ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಹಣ ಕೊಡ್ತಾ ಇದೆ. ಸೊ ಅದಕ್ಕಾಗಿ ಪದೇ ಪದೇ ಅವ್ರೇನು ಪ್ರಶ್ನೆ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಹೇಳುವಂಥ ಪ್ರಯತ್ನ ಮಾಡಬೇಕು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ರು ಎಕ್ಸ್ಟ್ರಾ ಹೆಚ್ಚುವರಿ, ಅದನ್ನು ಪ್ರಶ್ನೆ ಮಾಡಬೇಕು. ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಹಲವಾರು ಯೋಜನೆಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ದಾಪುಗಾಲ ಹಾಕ್ತಾ ಇದೆ. ವಿಶೇಷವಾಗಿ ನೀರಾವರಿ, ರಸ್ತೆಗಳಿರ್ಬೋದು, ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಅದು ಬ್ರಿಡ್ಜಸ್ ಇರ್ಬೋದು, ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ 2 ವರ್ಷಗಳ ಸಾಧನೆ. ಇನ್ನು 3 ವರ್ಷಗಳಲ್ಲಿ ಭಾಳಷ್ಟು ಏನು ಜನ ನಿರೀಕ್ಷೆ ಇದೆ, ಅವರೆಲ್ಲ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಿ ಅಂತ ಭರವಸೆ ನನಗಿದೆ. ಖಂಡಿತವಾಗಿ ತಾವೇನು ನಮ್ಮ ಮೇಲೆ ಭರವಸೆ ಇಟ್ಟು 23ರಲ್ಲಿ ಆಶೀರ್ವಾದ ಮಾಡಿದರೆ, ಆ ಆಶೀರ್ವಾದಕ್ಕೆ ಅನುಗುಣವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಆಶೀರ್ವಾದ 28ರಲ್ಲಿ ಈ ಸರ್ಕಾರದ ಮೇಲೆ ಇರಬೇಕಂತ ಮನವಿಯನ್ನು ಮಾಡ್ತಾ, ವಿನಂತಿಯನ್ನು ಮಾಡ್ಕೊಳ್ತಾ, ಈ ಸರ್ಕಾರ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಂಪೂರ್ಣ ಸಹಕಾರ ಇಡೀ ರಾಜ್ಯದ ಜನತೆ ಇರಲ್ಲ ಅಂತೇಳಿ ನಾನು ಮಾತು ಮುಗಿಸಿ ನಮಸ್ಕಾರ ಎಲ್ಲರೂ. ವಿಶ್ವವಿಖ್ಯಾತ ವಿಜಯನಗರ, ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಈ ಸರ್ಕಾರದ 2 ವರ್ಷ ತುಂಬಿದ ದಿನ. ಇಡೀ ಸರ್ಕಾರ ವಿಜಯನಗರದಲ್ಲಿ ನಿಮ್ಮ ಮುಂದೆ ಉಪಸ್ಥಿತಿ ಇದೆ. 2 ವರ್ಷದಲ್ಲಿ ನಾವೇನು ಕೆಲಸ ಮಾಡಿದ್ದೇವೆ
ಅದರ ಲೆಕ್ಕ ನಿಮಗೆ ಕೊಡಬೇಕು. ನೀವು ಕೊಟ್ಟ ಅಧಿಕಾರವನ್ನು ಯಾವ ರೀತಿ ಬಳಸಿದ್ದೇವೆ ನಿಮಗೆ ಹೇಳುವಂತಹದ್ದು ನಮ್ಮ ಜವಾಬ್ದಾರಿ. ಇಂದು 2 ವರ್ಷದ ಜನಪರ ಕೆಲಸವನ್ನು ನಿಮಗೆ ಸಮರ್ಪಣೆ ಮಾಡೋದು ನಮ್ಮ ಧರ್ಮ. ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಕೆಲಸಕ್ಕೆ ಪ್ರತಿಜ್ಞೆ ಸಂಕಲ್ಪ ಮಾಡುವುದು ನಮ್ಮ ಧ್ಯೇಯ. ಆ ಕಾರಣಕ್ಕಾಗಿ ಇಂದು ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಸಮರ್ಪಣೆ ಸಂಕಲ್ಪ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತವರು ತಾವೆಲ್ಲರೂ ಬಂದಿದ್ದೀರಾ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ 100 ಬಾರಿ ಕೋಟಿ ಬಾರಿ ನಿಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಮತ್ತೊಮ್ಮೆ ನಾನು ಆರಂಭದಲ್ಲೇ ಹೇಳಿದೆ, ಪ್ರಜೆಗಳೇ ಪ್ರಭುಗಳು, ನೀವು ನಮ್ಮನ್ನ ಇಲ್ಲಿ ಕೂರಿಸಿದ್ದೀರಾ, ನಿಮ್ಮಿಂದ ನಾವು ಇಲ್ಲಿ ಬಂದಿದ್ದೇವೆ. ನೀವು ಕೊಟ್ಟ ಅವಕಾಶ, ನಿಮ್ಮ ಅವಕಾಶದಲ್ಲಿ ಈ ಕೆಲಸ ಮಾಡುವಂತಹದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. 2 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅದನ್ನ ಇಂದು ಸಾಂಕೇತಿಕವಾಗಿ ಒಂದೇ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಂದಾಯ ಗ್ರಾಮ ರಚನೆ, ಹಳೆ ದಾಖಲೆಗಳು ಇಲ್ಲದೆ ಇದ್ದಂತಹ ಲಮಾಣಿ ನಾಯಕರು, ಗೊಲ್ಲರು, ಗಾವಲಿಗಳು, ಹಾಲು ಮತಸ್ಥರು, ಕಾಡು ಕುರುಬರು, ಸೋಲಿಗರು, ಬೋವಿಗಳು, ಅಲೆಮಾರಿಗಳು ಇತ್ಯಾದಿ ವಾಸಿಸುವ ತಾಂಡ, ಹಾಡಿ, ಹಟ್ಟಿ, ಕ್ಯಾಂಪು ಹಾಗೂ ಸಾಮಾನ್ಯ ಜನ ವಾಸಿಸುವ ದಾಖಲೆ ರಹಿತ ಗ್ರಾಮ, ಇವುಗಳಿಗೆ ಶಾಶ್ವತ ಪರಿಹಾರ ಕೊಡುವಂತಹ ಕೆಲಸ 2 ವರ್ಷದಿಂದ ನಮ್ಮ ಸರ್ಕಾರ ಅವಿರತವಾಗಿ ಮಾಡಿದೆ. ಇಂದು 1,11,111 ಕುಟುಂಬಗಳಿಗೆ ಅವರಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಿದ್ದೀರಾ. ಇದನ್ನ ಮಾಡಿದಂತಹದ್ದು ನಿಮ್ಮ ಸರ್ಕಾರ. ಈ ಕೆಲಸ ಮಾಡಿರೋದು ನಿಮ್ಮ ಸರ್ಕಾರ, ನಿಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಯಾವುದೇ ಸರ್ಕಾರ, ನಾನು ಆರಂಭದಲ್ಲಿ ಹೇಳಿದೆ, ಈಗ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ. ಯಾವ ಬಂಡೆ? ಕನಕಪುರದ ಬಂಡೆ. ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ ನಮ್ಮ ಸರ್ಕಾರ. ನುಡಿದಂತೆ ನಡೆದ ಬದ್ಧ ಸರ್ಕಾರ ನಮ್ಮ ಸರ್ಕಾರ. ಜನಸೇವೆಗೆ ಸದಾ ಸಿದ್ಧ ಸಿದ್ದರಾಮಯ್ಯನ ಸರ್ಕಾರ. ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಸರ್ಕಾರ. ಸಿದ್ಧ ಕುಮಾರ ಸರ್ಕಾರ, ಸಿದ್ಧ ಕುಮಾರ ಸರ್ಕಾರ. ಶಿವ ರಾಮಯ್ಯ ಸರ್ಕಾರ ನಿಮ್ಮ ಸರ್ಕಾರ. ನಿಮ್ಮೆಲ್ಲರ ಸರ್ಕಾರ, ಕನ್ನಡಿಗರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 2 ವರ್ಷದ ಜನಪರ ಸೇವೆಯ ಸಮರ್ಪಣೆ, ಮುಂದಿನ ಕೆಲಸಕ್ಕೆ ಸಂಕಲ್ಪ. ಇಂದಿನ ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ್ದಾರೆ ರಾಜ್ಯದ ಅತ್ಯಂತ ಹಿರಿಯ ಮುತ್ಸದ್ದಿಗಳು, ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರು, ಕಾನೂನು ಸಚಿವರಾದಂಥ ಶ್ರೀಯುತ ಎಚ್ ಕೆ ಪಾಟೀಲ್ ಅವರು. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾದಂಥ ಡೆಲ್ಲಿ ಪ್ರತಿನಿಧಿಗಳು ಜಯಚಂದ್ರ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತ. ಹಾಗೆಯೇ ಶಾಸಕರು ಗಣೇಶ್ ಅವರು ಇದ್ದಾರೆ, ಸ್ಥಳೀಯ ಶಾಸಕರು, ಅವರಿಗೂ ಸ್ವಾಗತ. ಹಾಗೂ ಇನ್ನೂ ಅನೇಕ ಶಾಸಕರು, ಹಿರಿಯರಾದಂಥ ನಾಡಗೌಡರಿಂದ ಹಿಡಿದು ವೇದಿಕೆ ಶಿವಣ್ಣ ಅವರಿಂದ ಹಿಡಿದು ಹೀಗೆ ಅನೇಕ ಶಾಸಕರು ಈಗ ತಾನೇ ಬಂದು ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಎಲ್ಲ ಶಾಸಕರುಗಳಿಗೆ ಶ್ರೀನಿವಾಸ್ ಅವರು, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಅನೇಕ ಶಾಸಕರು ಕಾಣ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು, ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ. ನಮ್ಮ ಡಾಕ್ಟರ್ ಯತೀಂದ್ರ ಅವರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಗಣೇಶ್ ಅವ್ರಿಗೆ ಹೇಳಿದೆ ಸ್ವಾಗತ. ಗಣೇಶ್ ಅವರಿಗೆ ಮತ್ತೊಮ್ಮೆ. ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಉಳಿದವ್ರಿಗೆಲ್ಲ ಆರಂಭದಲ್ಲಿ ನಾವು ಮಾಡಿದ್ದೇವೆ, ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ
ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರೋದ್ರಿಂದ ಅವರು ವೇದಿಕೆಗೆ ಬರುವವರೆಗೆ ರೈತ ಗೀತೆಯನ್ನು ಹಾಡೋಣ ಈ ವೇದಿಕೆ ಮುಖಾಂತರ ಅಂತೇಳಿ. ರೈತ ಗೀತೆ ಆಡ್ತಕ್ಕಂಥ ಕಲಾವಿದರು ಇದ್ದಾರಾ? ರೈತ ಗೀತೆ ಆಡ್ತೀರಾ ಅಥವಾ ತಾವು ನಾಡಗೀತೆ ಮಾತ್ರನಾ? ನಾಡಗೀತೆಗೆ ತಯಾರಾಗಿದ್ದೀರಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.